ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಏನಂದರೆ ಇದು ಸ್ವೀಟಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಕುರು ಅಂತ ತಿಂತಾಯಿದ್ರೆ ಬಿಡೋಕ್ಕೆ ಮನಸ್ಸಾಗಲ್ಲ. ಅದುವೇ ನಮ್ಮ ಸ್ವೀಟ್ ಶಂಕರಪಾಳಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಬೌಲಲ್ಲಿ 2 ಕಪ್ ಆಗುವಷ್ಟು ಮೈದಾನ ತೊಗೋತಾ ಇದ್ದೀನಿ. ಈ ಮೈದಾಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ರವೆನ ಹಾಕ್ತಾಯಿದ್ದೀನಿ. ಹಾಗೆ 1/4 ಚಮಚ ಆಗುವಷ್ಟು ಏಲಕ್ಕಿ ಪುಡಿ, ಪಿಂಚ್ ಆಗುವಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಒಂದು ಪ್ಯಾನ್ನ ಕಾಯಕ್ಕಿಟ್ಟು ಅದಕ್ಕೆ 3/4 ಕಪ್ ಆಗುವಷ್ಟು ಹಾಲು, 3/4 ಕಪ್ ಆಗುವಷ್ಟು ಸಕ್ಕರೆ ಇವೆರಡನ್ನು ಕರಗಿಸಿ ಒಂದು ಸಣ್ಣ ಕುದಿ ಬರೋವರೆಗೂ ಇದನ್ನು ಕಾಯಕ್ಕಿಡ್ತೀನಿ. ಜಸ್ಟ್ ಇದು ಕರಗಿ ಬಿಸಿ ಆದರೆ, ಹಾಲು ಬಿಸಿ ಆದರೆ ಸಾಕು. ನೋಡಿ, ಕರಗಿದೆ, ಹಾಲು ಕೂಡ ಬಿಸಿಯಾಗಿದೆ. ಈ ಹಂತದಲ್ಲಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದಕ್ಕೆ 3/4 ಕಪ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಮಿಕ್ಸ್ ಮಾಡಿ ಇದು ವಾರ್ಮ್ ಆಗೋವರೆಗೂ ಇದನ್ನು ಸೈಡ್ಗೆ ಎತ್ತಿಡೋಣ. ಈ ಮಿಶ್ರಣ ಇವಾಗ ಬೆಚ್ಚಗಾಗಿದೆ. ಇದನ್ನು ಇವಾಗ ನಮ್ಮ ಹಿಟ್ಟಿಗೆ ಸೇರಿಸ್ಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಬೇಕು. ಬೆಚ್ಚಗಿರೋದ್ರಿಂದ ಫಸ್ಟ್ ಸ್ಪೂನ್ ಹಾಕಿಬಿಟ್ಟು ಕಲಿಸಿ, ಆಮೇಲೆ ಕೈಯಿಂದ ಕಲಿಸಿ. ನಾನು ಕೊಟ್ಟಿರೋ ಅಳತೆಗೆ ಈ ಹಿಟ್ಟು ಮತ್ತು ಇದು ಹಾಲಿನ ಮಿಶ್ರಣ ಕರೆಕ್ಟಾಗಿರುತ್ತೆ. ನಿಮಗೇನಾದರೂ ಒಂಚೂರು ಹೆಚ್ಚು ಕಡಿಮೆ ಅನಿಸಿದರೆ 1 ಸ್ಪೂನ್ ಆಗೋಷ್ಟು ಹಿಟ್ಟು ಹಾಕ್ಬೋದು. ಇಲ್ಲಾಂದರೆ ಒಂದು ಸ್ವಲ್ಪ ತುಂಬ ಗಟ್ಟಿ ಇತ್ತಂದರೆ 1 ಸ್ಪೂನ್ ಆಗೋಷ್ಟು ನೀರು ಹಾಕ್ಬೋದು. ಇಲ್ಲಿ ನಾನು ತೋರಿಸಿರೋ ಅಳತೆಯಲ್ಲಿ ಮಾಡಿದರೆ ಇದು ಕರೆಕ್ಟಾಗಿರುತ್ತೆ. ಈ ರೀತಿ ನಿಧಾನಕ್ಕೆ ನಾದಿ, ಜಾಸ್ತಿ ಹಾಡಾಗಿ ನಾದಕ್ಕೆ ಹೋಗಬೇಡಿ. ಈ ರೀತಿ ಇದನ್ನು ಕಲಸಿಟ್ಟಾದಮೇಲೆ ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಇದನ್ನು ಕವರ್ ಮಾಡಿ ಇಟ್ಬಿಡಿ. 10 ನಿಮಿಷ ಆಗಿದೆ. ಇವಾಗ ಇದನ್ನು ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ಇದನ್ನು 1 ನಿಮಿಷ ಲೈಟಾಗಿ ನಾದಿ. ತುಂಬ ಹಾಡಾಗಿ ಜಾಸ್ತಿ ಓವರ್ನೀನ್ ಮಾಡೋಕ್ಕೆ ಹೋಗ್ಬೇಡಿ. ಜಾಸ್ತಿ ಓವರ್ನೀನ್ ಮಾಡಿದರೆ ಶಂಕರಪಾಳೆ ಹಾಡಾಗುತ್ತೆ, ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬರಲ್ಲ. ನಮ್ಗೆ ಲಟ್ಸ್ಕೋಕ್ಕೆ ಅನುಕೂಲ ಆಗೋಷ್ಟು ಬಾಲ್ ಸೈಜ್ ಮಾಡಿಕೊಂಡು ಇದನ್ನು ನಾವು ಲಟ್ಸೋಕ್ಕೆ ಸ್ಟಾರ್ಟ್ ಮಾಡೋಣ. ಎಡ್ಜಸ್ ಎಲ್ಲ ಚೆನ್ನಾಗಿ ರೌಂಡಾಗಿ ಬರಲ್ಲ, ಇಡ್ಸೋಕೆ ಅದನ್ನ ಕಟ್ ಮಾಡೋಣ. ಆಮೇಲೆ ಇದಕ್ಕೆ ಯಾವುದೇ ರೀತಿ ಹಿಟ್ಟು ಎಣ್ಣೆ ಹಚ್ಚಿ ನಾದಬೇಕಂತ ಏನಿಲ್ಲ, ಹಾಗೆ ಪ್ಲೇನಾಗಿ ನಾದ್ಬೋದು. ನೋಡಿ, ಇವಾಗ ಸೈಡಲ್ಲಿರೋದು ಕಟ್ ಮಾಡೋಣ. ಇದರ ಥಿಕ್ನೆಸ್ಸು ಒಂದು ಸ್ವಲ್ಪ ಜಾಸ್ತಿನೇ ಥಿಕ್ಕಾಗಿರಲಿ, ತುಂಬ ತಿಳುಬೇಡ. ಥಿಕ್ಕಾಗಿದ್ದಷ್ಟು ನಮ್ಮದು ಹಳ್ಳಾಗಿ ಕುರುಕುರಾಗಿ ಬರುತ್ತೆ. ಇವಾಗ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ, ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಎತ್ತಿಟ್ಕೊಂಡು ನೆಕ್ಸ್ಟ್ ಬ್ಯಾಚನ್ನು ಇದೇ ರೀತಿ ಲಟ್ಸ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಇಷ್ಟಾಯ್ತಲ್ಲ, ನಮ್ಮ ಶಂಕರಪಾಳೆಗಳು ರೆಡಿಯಾಗಿದೆ. ಇವಾಗ ಒಂದು ಪಾತ್ರೆಗೆ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾಯ್ದಿದೆ ಅಂತ ನೋಡಿಕೊಂಡು ಮಿಕ್ಕಿರೋ ಶಂಕರಪಾಳೆಗಳನ್ನ ಈ ರೀತಿ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಕರಿಬೇಕು. ಹೈ ಫ್ಲೇಮಲ್ಲಿ ಕರೆದ್ರೆ ಮೇಲ್ಗಡೆ ಬೆಂದೋಗುತ್ತೆ, ಒಳಗಡೆ ಹಸಿ ಹಸಿ ಇರುತ್ತೆ, ಚೆನ್ನಾಗಿ ಬೇಯಲ್ಲ ಅದು ಒಂದೇ ಸಮವಾಗಿ. ಈ ರೀತಿ ಮೀಡಿಯಮ್ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಇದನ್ನು ಫ್ರೈ ಮಾಡೋಣ. ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಿ.
ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಶಂಕರಪಾಳೆ. ಇವಾಗ ಇದನ್ನು ಒಂದು ಪೇಪರ್ ಟವಲಲ್ಲಿ ಎತ್ತಿಟ್ಟೋಣ. ಹಾಗೆ ಮತ್ತೊಂದು ಬ್ಯಾಚನ್ನು ಇದೇ ರೀತಿ ಕರಿಯೋಣ. ಶಂಕರಪಾಳೆ ಕುರುಕುರು ಆಗೋದು ಮೇನ್ ಅಂದರೆ ನಾದೋದು. ಜಾಸ್ತಿ ಓವರ್ ನೀಟ್ ಮಾಡೋಕ್ಕೆ ಹೋಗ್ಬೇಡಿ, ಜಾಸ್ತಿ ತುಂಬ ಹೊತ್ತು ನಾದಕ್ಕೆ ಹೋಗ್ಬೇಡಿ. ಜಸ್ಟ್ ಅದೆಲ್ಲ ಒಂದು ಸಲ ಮಿಕ್ಸ್ ಆಯ್ತಪ್ಪ ಅಂತಂದರೆ ಎತ್ತಿಟ್ಬಿಡಿ ಅಷ್ಟೇ. ಮತ್ತೊಂದು ಬ್ಯಾಚು ರೆಡಿ ಆಯಿತು. ಇದನ್ನು ಅಷ್ಟೇ ಇವಾಗ ಎತ್ತಿಡೋಣ. ನೋಡಿದ್ರಲ್ಲ, ತುಂಬಾ ಈಸಿಯಾಗಿ ಒಂದು ಅರ್ಧ ಗಂಟೆಯಲ್ಲಿ ಮಾಡ್ಬೋದು. ನೀವು ಮಾಡಿ ನೋಡಿ ಯಾವ ರೀತಿ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.